ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ ಮೊನ್ನೆ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾಗ ದರ್ಶನ ಮಾಡಿಸಿದ್ರು. ಸೊ ಎಲ್ಲೋ ಒಂದು ಕಡೆ ಅದು ಕೂಡ ಒಂದು ವೈಬು, ಈ ರೀತಿ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗೋದಕ್ಕೆ ಇದಾಗಿರ್ಬೋದಾ ಅಂತ. ನಿಮ್ಗೆ ಇಡೀ ವರ್ಲ್ಡ್ಗೆ ಏನು ಗೊತ್ತಾ, ನಾಗ ಅನ್ನೋವಂಥದ್ದು ನೋಡಿ, ನೀವು ಫಾರಿನಲ್ಲಿ ಇದ್ರೂ ನೀವು ಸುಬ್ರಹ್ಮಣ್ಯಕ್ಕೆ ಬರಲೇಬೇಕು ಅಂತ. ಸಚಿನ್ ತೆಂಡೂಲ್ಕರು ಸುಬ್ರಹ್ಮಣ್ಯಕ್ಕೆ ಬಂದು ಹೋಗ್ತಾರೆ, ನಿಮಗೆ ಫಾರಿನರು ಸುಬ್ರಹ್ಮಣ್ಯಕ್ಕೆ ಬಂದು ಹೋಗ್ತಾರೆ ಅಂದರೆ ನಿಮಗೆ ನಾಗನ ನಡೆ ಎಲ್ಲೆಲ್ಲಿರುತ್ತೆ ಅಂದರೆ ನಾಗ ಈಸ್ ದ ನಮಗೆ ಐ ಥಿಂಕ್ ಸೊ ಹೀಸ್ ದ ಮೇನ್ ಫಾರ್ ಅವರ್ ಅರ್ತ್. ಸೊ ಅವನ ಆಶೀರ್ವಾದ ಪ್ರಪಂಚದಾದ್ಯಂತ ಎಲ್ರಿಗೂ ಬೇಕು. ಸೊ ಅಲ್ಲಿ ಮೇ ಬಿ ನನಗೆ ಸುಮಾರಷ್ಟು ನಿಮ್ಮ ಮೀಡಿಯಾ ಮೂಲಕನೇ ನಾನು ನೋಡಿದ ಪ್ರಕಾರ ಅಲ್ಲಿ ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ನಾಗನ ನಡೆ ಇತ್ತು. ಆ ನಡೆ ಹಾಳಾಗಿದೆ ಬಿಲ್ಡಿಂಗ್ ಕಟ್ಟಿದಾಗ. ಸೊ ಹಾಗಾಗಿ ಅಲ್ಲೊಂದು ನಾನು ಆ್ಯಕ್ಚುಲಿ ಅವತ್ತು ಬರಬೇಕಿತ್ತು. ನನಗೆ ನಾನು ಕನ್ಫ್ಯೂಸ್ ಮಾಡ್ಕೊಂಡೆ ಆ್ಯಕ್ಚುಲಿ ಡೇಟ್ನ. ನಾನು ನಾಳೆ ಅಂದ್ಕೊಂಡು ಇವತ್ತು ನಾನು ಯಾವುದೋ ಇಂಟರ್ವ್ಯೂ ಬ್ಲಾಕ್ ಮಾಡಿಕೊಂಡು ನಾನೊಂದಿಷ್ಟು ಯೂಟ್ಯೂಬ್ ಇಂಟರ್ವ್ಯೂಸ್ ಅಂತಿದ್ದಿಂದ ಎಲ್ಲ ಮಾಡ್ತಾಯಿದ್ದೆ. ಆವಾಗ ನಂಗೆ ಗೊತ್ತಾಯಿತು ಇಲ್ಲ ಸರ್ ಇವತ್ತು ಅಲ್ಲಿದೆ, ಅಯ್ಯಯ್ಯೋ ನಾವು ಮರ್ತೇ ಬಿಟ್ನಲ್ಲ ಅಂತ ಅನ್ನಿಸ್ತು. ನಾನು ಆ್ಯಕ್ಚುಲಿ ಹೋಗಬೇಕಿತ್ತು ಅದಕ್ಕೆ. ಆ್ಯಂಡ್ ನಾನು ಹೋಗಿದ್ದರೆ ಇನ್ನೂ ಬೆಟರ್ ಅರ್ಥ ಮಾಡ್ಕೋತಿದ್ದೆ ನಾನು, ಟು ಕನ್ವೆ ರಾಕ್ಲೈನ್ ಸರ್ಗಾಗಲಿ ದೊಡ್ಡಣ್ಣ ಸರ್ಗಾಗಲಿ ಜಗ್ಗೇಶ್ ಸರ್ಗಾಗಲಿ ಕನ್ವೆ ಮಾಡೋದಕ್ಕೆ ಇನ್ನೂ ಈಸಿ ಆಗ್ತಿತ್ತು ನನಗೆ. ಯಾಕಂದ್ರೆ ನಮ್ಗೆ ಆ ಭಾಷೆಗಳು ಕೇಳಿ ಅರ್ಥ ಆಗೋದ್ರಿಂದ ಅವ್ರಿಗೆ ಏನು ತೊಂದರೆ ಆಗಿದೆ ಇಲ್ಲಿ, ನಾವು ಏನು ಮಾಡಬೇಕಿನ್ನು ಮುಂದೆ ಅನ್ನೋದನ್ನು ಹೇಳೋದಕ್ಕೆ ನಂಗೆ ಈಸಿ ಆಗ್ತಿತ್ತು. ನಾನು ಹೋಗಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಬಟ್ ಸ್ಟಿಲ್ ಅವ್ರು ಇವತ್ತು ಏನು ಮಾಡಿದ್ದಾರೆ ಒಳ್ಳೇದಕ್ಕೆ ಮಾಡಿದ್ದಾರೆ. ಆ್ಯಂಡ್ ಅವ್ರು ಏನು ಆಶೀರ್ವಾದಗಳು, ಅವ್ರು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳಿದ್ದಾರೆ ನಾವು ಅದನ್ನು ಫಾಲೋ ಮಾಡಿದ್ರೆ ಇಂಡಸ್ಟ್ರಿಗೆ ಇನ್ನೂ ಬ್ರೈಟ್ ಫ್ಯೂಚರ್ ಇದೆ. ಇವತ್ತು ಎಷ್ಟೋ ಜನ ಕಷ್ಟಪಟ್ಟು ದುಡ್ಡು ಹಾಕ್ತಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಎಷ್ಟೋ ಜನ ಹೀರೋಗಳು ಮನೆ ಬಿಟ್ಟು ಬೀದಿಗಿಳಿದು ಪ್ರಮೋಷನ್ ಮಾಡ್ತಿದ್ದಾರೆ, ಆದರೂ ಸಿನಿಮಾ ಓಡ್ತಾ ಇಲ್ಲ ಅಂತಾರೆ. ಸೊ ಅದೆಲ್ಲದಕ್ಕೂ ಈ ಥರದೊಂದು ಪೂಜೆಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ನಾಗಪಾತ್ರಿ ವಾರ್ನಿಂಗ್ ಕೊಟ್ಟರು ನಿಮ್ಮ ಕನ್ನಡ ಚಿತ್ರರಂಗಕ್ಕೆ, ಕೇಳಿಸ್ಕೊಂಡ್ರ? ಒಗ್ಗಟ್ಟಿರಬೇಕು, ಆಚರಣೆಗಳಿರಬೇಕು ಅಂತ. ನಾನು ಸಣ್ಣ ರೀಲ್ಸಲ್ಲಿ ನೋಡಿದೆ, ಸೊ ನಾನು ಕಂಪ್ಲೀಟಾಗಿ ನೋಡೋಕ್ಕಾಗಲಿಲ್ಲ. ನಾನು ಐ ವಿಲ್ ಸೀರಿಯಸ್ಲಿ ವಾಚ್ ಇಟ್. ಅವ್ರು ಏನು ಹೇಳಿದ್ದಾರೆ ಅದನ್ನು ಪಾಲಿಸ್ತೀನಿ. ಅಂದರೆ ನಿಮಗೆ ಮೈಮೇಲೆ ಬಂದಾಗ ನಾಗನ ಪಾತ್ರಿಗಳಿಗೆ ಮೈಮೇಲೆ ಬಂದಾಗ ನಿಮಗೆ ಏನು ಅಂದರೆ ಅವ್ರಿಗೆ ಕಲೆಕ್ಟಿವ್ ಎನರ್ಜಿ ಗೊತ್ತಾಗ್ಬಿಡುತ್ತೆ ಆ ಜಾಗದ್ದು. ಅಲ್ಲೇನು ಫಾಲ್ಟ್ ಆಗಿದೆ, ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ ಅನ್ನೋದು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಐ ಬಿಲೀವ್ ಇಟ್. ನಾನಂತೂ ನಂಬ್ತೀನಿ. ಯಾಕಂದ್ರೆ ನಮ್ಮ ಮನೆಗಳಲ್ಲಿ ನಾವು ಕಾಲಗಳಿಂದ ನಂಬ್ಕೊಂಡು ಬಂದಿದ್ದೀವಿ ಆ್ಯಂಡ್ ಪಾಲಿಸ್ಕೊಂಡು ಬಂದಿದ್ದೀವಿ. ನಾವಿವತ್ತು ಉದ್ಧಾರ ಆಗಿದ್ದೀವಿ ಅಂದರೆ ಕನ್ನಡ ಚಿತ್ರರಂಗನೂ ಹಾಗೇ ಆಗುತ್ತೆ. ನಾಗದರ್ಶನ, ನಾಗ ಆಚರಣೆ, ನಾಗಾರಾಧನೆ ಇದೆಯಲ್ಲ, ಅದು ಈ ಯಾವಾಗ ಪ್ರತಿಯೊಬ್ಬರು ಮನೇಲಿ ಪ್ರತಿ ವರ್ಷವೂ ಆಚರಣೆ ಮಾಡ್ತಿದಾರ? ಅದರ್ವೈಸ್ ಏನಾದರೂ ಕಷ್ಟಗಳು ಬಂದರೆ ಅಲ್ಲೇನಾದರೂ ನಾಗಬನ ಇದ್ದರೆ ಮಾಡೋದು? ಇಲ್ಲ ನಮ್ಮಲ್ಲೆಲ್ಲ ಹೆಂಗೆ ಅಂದರೆ ಇಡೀ ಊರಿಗೆ ಒಂದು 4-5 ನಾಗಬನ ಇರುತ್ತೆ. ಆ 4-5 ನಾಗಬನ ಯಾರ್ಯಾರ ಮನೆಗೆ ಸೇರುತ್ತೆ ಅನ್ನೋದಿರುತ್ತೆ. ಆ್ಯಂಡ್ ಪ್ರತಿ ಸರಿ ಅಲ್ಲಿ ಅಳಿವಿನ ಅಂಚಿಗೆ ಹೋದಾಗ ನಾವು ಹೊಸ ಕಲ್ಲುಗಳನ್ನ ತಂದು ಪ್ರತಿಷ್ಠಾಪನೆ ಮಾಡ್ತೀವಿ. ಕೆಲವೊಂದು ಸರಿ ಹಳೆ ಕಲ್ಲುಗಳನ್ನ ಮತ್ತೆ ನೀರಿಗೆ ಹಾಕಿ ಅಲ್ಲಿನ ಜೀರ್ಣೋದ್ಧಾರ ಮಾಡಿ ಮತ್ತೆ ಹೊಸ ಕಲ್ಲುಗಳನ್ನ ಇಡೋದು ಅಂಥದ್ದು ಇರುತ್ತೆ. ಸೊ ಇದು ರೆಗ್ಯುಲರ್ ಪ್ರೋಸೆಸ್ಸು. ಆಮೇಲೆ ಪ್ರತಿ ವರ್ಷ ನಾವು ಅದಕ್ಕೆ ನೀವು ಹೆಂಗೆ ನಾಗರ ಪಂಚಮಿ ಮಾಡ್ತೀರಾ ಅದೇ ಥರ ನಾವು ವರ್ಷಕ್ಕೆ 2-3 ಸರಿ ಅಲ್ಲಿಗೆ ಬನಕ್ಕೆ ಪೂಜೆ ಮಾಡುವಂಥದ್ದು. ಇಟ್ಸ್ ಅ ವೆರಿ ರೆಗ್ಯುಲರ್ ಪ್ರೋಸೆಸ್. ಆದರೆ ನಾಗಪಾತ್ರಿಗಳನ್ನ ಕರೆಸಿ ದರ್ಶನ ಮಾಡಿಸೋದು ವರ್ಷಕ್ಕೊಂದೇ ಸರಿ. ಸರ್, ಈಗ ರಿಷಬ್ ಅವ್ರಿಗೆ ಅವ್ರ ತಂದೆ ಹೇಳ್ತಿರ್ತಾರೆ ನನ್ನ ಮಗಂಗೆ ಈಗ ರಾಜಯೋಗ ನಡೀತಿದೆ ಅಂತ. ಕೆಲವರು ಹೇಳ್ತಿರ್ತಾರೆ ಗಜಕೇಸರಿ ಯೋಗ, ಲಕ್ಕಿ ಸ್ಟಾರ್ ಅಂತ ಹೇಳ್ಬಿಟ್ಟು. ಆದರೆ ಕೆಲವರು ಹೇಳೋದು ಅವರು ಹಾರ್ಡ್ ವರ್ಕರ್ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಏನು ಅಂತ? ಈ ಯೋಗ ಗೀಗ ಎಲ್ಲ ಇದೆಯಲ್ಲ, ಇದೆಲ್ಲ ವರ್ಕ್ ಆಗೋದು ಯಾವಾಗ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ. ನನಗೆ ಗಜಕೇಸರಿ ಯೋಗ ಇದೆ ಅಂತ ನಾನು ಮನೇಲಿ ಕೂತ್ರೆ ಯಾವ ಅವಾರ್ಡು ಹುಡ್ಕೊಂಬರಲ್ಲ, ಯಾವ ಅಪ್ರಿಸಿಯೇಷನ್ನು ಸಿಗಲ್ಲ. ಸೊ ಯುವರ್ ಹಾರ್ಡ್ ಇಲ್ಲ ಗಜಕೇಸರಿ ಯೋಗ ಗೀಗ ಎಲ್ಲ ಅವ್ನು ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ನು ಫಸ್ಟ್ ಡೇ ರಿಕ್ಕಿ ಸಿನಿಮಾಗೆ ಹೆಂಗೆ ಅಥವಾ ಉಳಿದವರು ಕಂಡಂತೆಗೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ, ಅಸೋಸಿಯೇಟ್ ಆಗಿದ್ದಾಗ ಹೇಗೆ ಕೆಲಸ ಮಾಡಿದಾನೋ ಇವತ್ತು ಕಾಂತಾರಕ್ಕೆ ಅಷ್ಟೇ ಡೆಡಿಕೇಟೆಡ್ ಆಗಿ ಅಷ್ಟೇ ಹಾರ್ಟ್ಫುಲ್ಲಾಗಿ ಕೆಲಸ ಮಾಡ್ತೀಯಾನೆ. ಆ್ಯಂಡ್ ಈ ಯೋಗ ಗೀಗ ಎಲ್ಲ ದಟ್ ಶುಡ್ ಬಿ ಲೈಕ್ ಆ್ಯಡೆಡ್ ಅಡ್ವಾಂಟೇಜ್ ಅಷ್ಟೇ ಹೊರತು ಅದೇ ಜೀವನ ಆಗಬಾರ್ದು ಅಂತ ನಂಗೆ ಅನ್ಸುತ್ತೆ. ಸರ್, ಕೊನೆಗೆ ಲಾಫಿಂಗ್ ಬುದ್ಧ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿರೋದು. ಸೊ ಲಾಫಿಂಗ್ ಬುದ್ಧಗೂ ಏನಾದರೂ ಈ ರೀತಿ ಅವಾರ್ಡ್ಗಳು ಸುರಿಮಳೆ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಆಗಲಿ ಅಂತ ನಾನು ಬಯಸ್ತೀನಿ ಕೂಡ. ನಾನು ಆಗಲೇ ಹೇಳ್ದಂಗೆ ರಿಷಬ್ ಯಾವುದೇ ಸಿನಿಮಾನೂ ಅವಾರ್ಡಿಗೆ ಮಾಡಿಲ್ಲ. ಅವ್ನ ಗೆಳೆಯನಾಗಿ ನಾನು ಕೂಡ ಅದನ್ನೇ ಪಾಲಿಸ್ತೀನಿ. ನಾನು ಕೂಡ ಯಾವುದೇ ಅವಾರ್ಡ್ಗೋಸ್ಕರ ಸಿನಿಮಾ ಮಾಡ್ತಾಯಿಲ್ಲ. ಬಟ್ ಬಂದರೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ಜನಕ್ಕೆ ಖುಷಿ ಕೊಡುತ್ತೆ, ನಗು ಕೊಡುತ್ತೆ. ಆ್ಯಂಡ್ ನನ್ನನ್ನು ನಾನು ಪರ್ಫಾರ್ಮೆನ್ಸ್ ಲೆವೆಲಲ್ಲಿ ತುಂಬ ಪಾಲಿಷ್ ಮಾಡ್ಕೊಂಡಿರುವಂಥ ಒಂದು ಸಿನಿಮಾ ಇದು. ಯಾಕಂದರೆ ಹೆದರ್ಸೋದು ತುಂಬ ಈಸಿ ನನಗೆ, ನನ್ನ ಕಣ್ಣು, ನನ್ನ ಮೀಸೆ, ನನ್ನ ಹೈಟು, ನನ್ನ ಪರ್ಸ್ನಾಲಿಟಿ. ಆದರೆ ನಗಿಸೋದಿದೆಯಲ್ಲ ಅದು ತುಂಬ ಭಾಳ ಕಷ್ಟದ ಕೆಲಸ. ಬಟ್ ಅದನ್ನು ಟ್ರೈ ಮಾಡಿದ್ದೀನಿ. ಹೋಪ್ಸೋ ಇದ್ರ ಮೂಲಕ ಆಗಸ್ಟ್ 30ನೇ ತಾರೀಕು ಎಲ್ರಿಗೂ ಆ ನಗುವನ್ನು, ಲಾಫಿಂಗ್ ಬುದ್ಧ ಥರದ ಒಂದು ನಗುವನ್ನು ಸ್ಪ್ರೆಡ್ ಮಾಡೋ ಕಾರ್ಯಕ್ರಮ. ಗೆದ್ದರೆ ಖುಷಿ,
ಗೆಲ್ಲಿ ಅಂತ ಆಶಿಸ್ತೀನಿ, ಗೆಲ್ತೀನಿ ಅಂತ ಒಂದು ನಂಬಿಕೆನೂ ಇದೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಲಾಫಿಂಗ್ ಬುದ್ಧ ಸಿನಿಮಾಗಳಿಗೂ ಅವಾರ್ಡ್ ಸುರಿಮಳೆ ಆಗಲಿ ಅಂತ ನಾನು ಕೂಡ ಬಯಸ್ತೀನಿ. ನೋಡಿದ್ರಲ್ಲ, ಇದಿಷ್ಟು ನಟ ಪ್ರಮೋದ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.